ಸಿದ್ಧಗಂಗಾ ಮಠಕ್ಕೆ ಗೃಹ ಸಚಿವ ಎಂಬಿ ಪಾಟೀಲ್ ಭೇಟಿ ನೀಡಿದ್ದಾರೆ. ಶ್ರೀಗಳ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದಾರೆ ಎಂಬಿ ಪಾಟೀಲ್. ಮಠದ ವೈದ್ಯರಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ ಗೃಹ ಸಚಿವ. ಮಠದಿಂದ ಇನ್ನೂ ಕೂಡ ಹೊರಬಂದಿಲ್ಲ ಗೃಹ ಸಚಿವ ಎಂಬಿ ಪಾಟೀಲ್. ಇದಕ್ಕೂ ಮುನ್ನ ಆಡಳಿತ ಮಂಡಳಿ ಕಚೇರಿಯಲ್ಲಿ ಕಿರಿಯ ಶ್ರೀ ಜೊತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಕಿರಿಯ ಶ್ರೀಗಳ ಜೊತೆ ಶ್ರೀಗಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎಂಬಿ ಪಾಟೀಲ್, ಗೃಹ ಮಂತ್ರಿ ಎಂಬಿ ಪಾಟೀಲ್ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಮಠದಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ ಈಗ ಇದ್ದಾರೆ. ಇನ್ನೂ ಕೂಡ ಹೊರಬರ್ತಾ ಇಲ್ಲ ಎಂಬಿ ಪಾಟೀಲ್. ಇದಕ್ಕೂ ಮುನ್ನ ಆಡಳಿತ ಕಚೇರಿಯಲ್ಲಿ ಕಿರಿಯ ಶ್ರೀ ಜೊತೆ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ. ಎಂಬಿ ಪಾಟೀಲ್ ಅವರು ಮಠದ ಒಳಗೆ ಇದ್ದು ಹೊರಗೆ ಬರ್ತಾ ಇಲ್ಲ. ಸಿದ್ಧಗಂಗಾ ಮಠಕ್ಕೆ ಗೃಹ ಸಚಿವ ಎಂಬಿ ಪಾಟೀಲ್ ಭೇಟಿ ನೀಡಿರುವಂತಹ ಸಂದರ್ಭ. ಕಳೆದ ವಾರ ಕೂಡ ಅವರು ಭೇಟಿ ನೀಡಿದ್ರು ತಮ್ಮ ಫ್ಯಾಮಿಲಿ ಸಮೇತವಾಗಿ. ಈಗ ಗೃಹ ಸಚಿವ ಎಂಬಿ ಪಾಟೀಲ್ ಭೇಟಿ ನೀಡಿದ್ದಾರೆ. ಶ್ರೀಗಳ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಕಿರಿಯ ಶ್ರೀಗಳೊಂದಿಗೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿದ ಬಳಿಕ ಆಡಳಿತ ಮಂಡಳಿ ಕಚೇರಿಯಲ್ಲಿ ಕಿರಿಯ ಶ್ರೀಗಳೊಂದಿಗೆ ಚರ್ಚೆಯನ್ನು ನಡೆಸಿದ್ದಾರೆ. ಇದು ಸಿದ್ಧಗಂಗಾ ಶ್ರೀಗಳ ತೀವ್ರ ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವೀಗ ನೋಡ್ತಾ ಇರುವಂತಹ ಮಾಹಿತಿ. ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಅಲ್ಲಿ ಏರ್ಪಾಟು ಮಾಡಲಾಗಿದೆ. ಗೃಹ ಮಂತ್ರಿ ಎಂಬಿ ಪಾಟೀಲ್ ಬಂದಾಗ ಜಿಲ್ಲೆಯ ಪೊಲೀಸ್ ಇಲಾಖೆಯ ಹಿರಿಯರೆಲ್ಲರೂ ಕೂಡ ಅಲ್ಲಿಗೆ ಅವರಿಗೆ ಸಾಥ್ ನೀಡಿರುವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸಿದ್ಧಗಂಗಾ ಮಹಾಸ್ವಾಮೀಜಿಯವರು ಸ್ಟೇಬಲ್ ಆಗಿದ್ದಾರೆ, ಆದರೆ ಕ್ರಿಟಿಕಲ್ಲು ಕೂಡ ಇದೆ. ಮೊದಲು ಹೆಂಗಿತ್ತು ಕ್ರಿಟಿಕಲ್ ಅಂದರೆ ನಾನು ಮೊದಲು ಹೆಂಗಿತ್ತು ಅದೇ ಪರಿಸ್ಥಿತಿ ಮುಂದುವರೆದಿದೆ. ಡೋಂಟ್ ಮಿಸ್ಕೋಟ್, ಮೊದಲು ಹೆಂಗೆ ಪರಿಸ್ಥಿತಿ ಇತ್ತು ಆ ಕ್ರಿಟಿಕಲ್ ಆ ಪರಿಸ್ಥಿತಿ ಮುಂದುವರೆದಿದೆ. ಆದರೂ ಕೂಡ ಕೆಲವೊಂದು ಪ್ಯಾರಾಮೀಟರ್ಸ್ ಸ್ಟೇಬಲ್ ಇದೆ. ಹೀಗಾಗಿ ಡಾಕ್ಟರ್ಸು ತಮ್ಮೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಮತ್ತು ಇನ್ನೂ ಹಾಗೇನೆ ಅವರು ಇನ್ನೂ ಎಕ್ಸ್ಪರ್ಟ್ ಡಾಕ್ಟರ್ಸ್ ಏನಿದ್ದಾರೆ ಅವ್ರ ಜೊತೆನೂ ಕೂಡ ಕನ್ಸಲ್ಟೇಷನ್ ಮುಂದುವರೆದಿದೆ. ನಾವು ಸಿದ್ಧಗಂಗಾ ಮಹಾಸ್ವಾಮೀಜಿಯವರಲ್ಲಿರುವಂಥ ಒಂದು ಅಭೂತಪೂರ್ವವಾದಂಥ ಆಧ್ಯಾತ್ಮಿಕ ಶಕ್ತಿ, ಅವರೊಂದು ಇರುವಂಥ ಒಂದು ಆ ಪೂಜೆಯ ಫಲ ಏನಿದೆ, ಆದ್ದರಿಂದ ಏನು ಬೇಕಾದರೂ ಕೂಡ ಇವತ್ತೊಂದು ದಿವಸ ರಿವೈವಲ್ ಆಗ್ಬೋದು. ಆದರೆ ಅವ್ರು ಭಾಳ ನಾರ್ಮಲ್ ಆಗಿದ್ದಾರೆ. ಇವತ್ತೊಂದು ದಿವಸ ಅಂಥವು ಯಾವುದೇ ಬಂದಾಗ ಫ್ಲಕ್ಚುಯೇಷನ್ಗೂ ಕೂಡ ಅವರು ಭಾಳ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಇವತ್ತು ಡಾಕ್ಟರ್ಸ್ ಹೇಳಿದ್ದಾರೆ. ಸದ್ಯಕ್ಕೆ ಇಷ್ಟೇ ತಮ್ಮ ಮುಂದೆ ಕೇಳಬಯಸ್ತೇನೆ. ನಾವು ನೀವು ಎಲ್ಲರೂ ಇಡೀ ನಾಡು ಅವರ ಪರವಾಗಿ ಇವತ್ತೊಂದು ದಿವಸ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಯಾರೂ ಆತಂಕಕ್ಕೊಳಗಾಗುವಂಥ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಅಂಥೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೇನೆ.